ಹೇ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು KFC ಸ್ಟೈಲಲ್ಲಿ ನಾನು ಪೊಟೆಟೊ ಫ್ರೆಂಚ್ ಫ್ರೈಸ್ನ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಸೊ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಒಂದು ಆಲೂಗಡ್ಡೆನ ನೀಟಾಗಿ ವಾಶ್ ಮಾಡಿ ಈ ರೀತಿ ಸ್ಲೇಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮೊದಲಿಗೆ ನಾವು ಆಲೂಗಡ್ಡೆನ ನೀಟಾಗಿ ಬೇಯಿಸ್ಕೋಬೇಕು. ಅದಕ್ಕೆ ಒಂದು ಪಾತ್ರೆಗೆ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು, ಆಲೂಗಡ್ಡೆನ ಹಾಕಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಇದು ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಆಮೇಲೆ ಒಂದು ಬೌಲ್ಗೆ 3 ಸ್ಪೂನ್ ಆಗೋಷ್ಟು ಮೈದಾ, ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಹಾಕ್ಕೊಂಡು ನಾವು ಫಸ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಬ್ಯಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೀಟಾಗಿ ಬ್ಯಾಟರ್ ರೆಡಿ ಆಗಿದೆ. ಇವಾಗ ನಾನು ಸ್ವಲ್ಪ ಟಿಶ್ಯೂ ಪೇಪರ್ನ ತೊಗೊಂಡು ವಾಟರ್ ಎಲ್ಲ ವೈಪ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಆಲೂಗಡ್ಡೆನ ಬ್ಯಾಟರ್ಗೆ ಡಿಪ್ ಮಾಡಿ ಆಮೇಲೆ ನಾನು ಮೈದಾ ಹಸಿಟ್ಟಿಗೆ ಡಿಪ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಮೈದಾ ಹಸಿಟ್ಟಿಗೆ ಉಪ್ಪು ಪೇಪರ್ ನಾನು ಏನೂ ಹಾಕಿಲ್ಲ, ಬಿಕಾಸ್ ಬ್ಯಾಟರ್ಗೆ ಎಲ್ಲ ಹಾಕಿರ್ತೀನಲ್ಲ, ಸರಿ ಹೋಗುತ್ತೆ. ಆ್ಯಂಡ್ ಮೈದಾ ಹಸಿಟ್ಟಿಗೆ ಡಿಪ್ ಮಾಡುವಾಗ ನಾವು ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೀವು ಪ್ರೆಸ್ ಮಾಡಿ ಮಿಕ್ಸ್ ಮಾಡಿದರೆ ಈ ರೀತಿ ಸ್ಟ್ರಕ್ಚರ್ ಬರಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೊ ನಿಧಾನಕ್ಕೆ ಡಿಪ್ ಮಾಡ್ಕೊಳ್ಳಿ, ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಇದೇ ರೀತಿ ಎಲ್ಲ ಸ್ಲೇಸ್ನ ನಾವು ಮಾಡಿ ಇಟ್ಕೋಬೇಕು. ಸೊ ಎಲ್ಲ ಆಲೂ ಸ್ಲೇಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಾಣಲಿಲಿ ಎಣ್ಣೆ ಕಾದಿದೆ. ಇವಾಗ ನಾನು ಇದಕ್ಕೆ ಒಂದೊಂದೇ ಆಲೂ ಸ್ಲೇಸ್ನ ಹಾಕ್ಕೊತಾ ಇದ್ದೀನಿ. ಹಾಕಿದ ತಕ್ಷಣ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಆ ಸ್ಟ್ರಕ್ಚರ್ ಹಂಗೆ ಇರುತ್ತೆ, ಇಲ್ಲಾಂದರೆ ಫುಲ್ ಸ್ಪ್ರೆಡ್ ಆಗಿಬಿಡುತ್ತೆ ಹಿಟ್ಟು. ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಅದು ಸ್ಟ್ರಕ್ಚರ್ ಆಗೇ ಇದೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣ್ತಿದೆ. ಸೊ ಇವಾಗ ಆಗಿದೆ. ಇವಾಗ ನಾನು ಇದನ್ನು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊತಾ ಇದ್ದೀನಿ. ಇದೇ ರೀತಿ ನಾನು ಎಲ್ಲ ಆಲೂ ಸ್ಲೇಸ್ನು ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಈ ರೆಸಿಪಿ ರೆಡಿ ಆಗಿದೆ. ನಿಮ್ಮ ಮನೇಲಿ ನಿಮ್ಮ ಮಕ್ಕಳಿಗೆ ಈ ರೀತಿ ರೆಸಿಪಿನ ಮಾಡಿಕೊಡಿ. ಅವ್ರು ಔಟ್ಸೈಡ್ ಈ KFC ಎಲ್ಲ ತಿನ್ನೋದು ಮರ್ತೇ ಬಿಡ್ತಾರೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದರೆ ಏನು ಮಾಡಬೇಕು, ಲೈಕ್, ಶೇರ್, ಕಮೆಂಟ್ ಮಾಡಬೇಕು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.